ಬಿಗ್ ಬಾಸ್ ಮನೆಯ ಪತ್ರದ ಆಟದಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಈಗ ಎದುರು ಬದರ ಆಗಿದ್ದಾರೆ. ನಿಮಗೆ ಗೊತ್ತಿರಬಹುದು, ಅವರಿಬ್ಬರಿಗೂ ಕೂಡ ಗಂಡು ಮಕ್ಕಳಿದ್ದಾರೆ ಹೊರಗಡೆ. ಆ ಮಕ್ಕಳು ಈಗ ಮನೆಗೆ ಒಂದು ಲೆಟರ್ ಬರೆದು ಕಳಿಸಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಮಾತ್ರ ಆ ಲೆಟರ್ ಸಿಗುವಂತದ್ದು. ಈ ಒಂದು ಪ್ರೋಮೋನ ನೋಡಿದರೆ ಸಾಕು, ಇವರಿಬ್ರು ಮತ್ತೆ ಒಂದಾಗಿ ಮನೆಯಲ್ಲಿ ಇನ್ನೇನಾದ್ರೂ ಕೀತ್ಮಿ ಮಾಡ್ತಾರೆ ಅನ್ನೋದಕ್ಕೆ ಶುರುವಾಗಿದೆ. ಸೊ ಯಾವುದೇ ಎಮೋಷನಲ್ ಆಗಿರುವಂತಹ ಒಂದು ಪ್ರೋಮೋ ಇದ್ರೂ ಕೂಡ ಈಗ ನಮಗೆ ಅಶ್ವಿನಿ ಮೇಲೆ ಯಾವುದೇ ರೀತಿಯ ಎಮೋಷನಲ್ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ರಾಶಿಕನ ಒಂದು ಎಮೋಷನ್ ನ ಸುಟ್ಟು ಹಾಕಿದಂತಹ ಈ ಅಶ್ವಿನಿಗೆ ಯಾವುದೇ ರೀತಿಯಾದಂತಹ ಎಮೋಷನ್ ನಮ್ಮ ಕಣ್ಣಲ್ಲೂ ಕೂಡ ಬರೋದಿಲ್ಲ. ಅವರು ಪತ್ರ ಕಳ್ಕೊಂಡ್ರೆ ಯಾರಿಗೂ ಕೂಡ ಬೇಜಾರು ಆಗೋದಿಲ್ಲ. ಆದ್ರೆ ಇಲ್ಲಿ ಅಶ್ವಿನಿ ಅವ್ರದ್ದು ಇನ್ನೊಂದು ತಾಟು ಕೂಡ ಇರಬಹುದು. ಮನೆಯಲ್ಲಿ ಮೊದಲ 3 ವಾರ ಇಬ್ರು ಕೂಡ ಅಂಟ್ಕೊಂಡಿದ್ದಂತಹ ಅಶ್ವಿನಿ ಜಾನ್ವಿ ಸುದೀಪ್ ಅವರು ಕ್ಲಾಸ್ ತಗೊಂಡ ನಂತರ ದೂರ ಆಗ್ತಾರೆ. ಆಮೇಲೆ ಅಶ್ವಿನಿ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಜಾನ್ವಿ ಅವರು ಅಶ್ವಿನಿ ಹತ್ರ ಹೋಗೋದೇ ಇಲ್ಲ. ಆದ್ರೆ ಇದೊಂದು ಸಿಚುವೇಶನ್ ಅನ್ನ ಯೂಸ್ ಮಾಡ್ಕೊಂಡಿರುವಂತಹ ಅಶ್ವಿನಿ ಅವರು ಎಮೋಷನಲ್ ಆಗಿ ಜಾನ್ವಿ ಅವರಿಗೆ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಇಬ್ರು ಕೂಡ ತಪ್ಪಿಕೊಂಡು ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಸೊ ಈ ಗಾಳಕ್ಕೆ ಬಿದ್ದು ಜಾನ್ವಿ ಮತ್ತೆ ಅಶ್ವಿನಿ ಅವರ ಸಹವಾಸವನ್ನ ಮಾಡಿ ಮನೆಯಲ್ಲಿ ಮತ್ತೆ ಇವರಿಬ್ಬರ ಕೀತ್ಮೆಯನ್ನ ಶುರು ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ನಡೆದಿರೋದು ಒಂದೇ ಘಟನೆ. ಇಬ್ಬರಿಗೂ ಕೂಡ ಲೆಟರ್ ಬರುತ್ತೆ. ಸೊ ಇಬ್ಬರು ಲೆಟರ್ಗೂ ಕೂಡ ಒಳ್ಳೆಯ ಡಿಸೈನ್ ಮಾಡಿರ್ತಾರೆ. ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಒಬ್ರು ಲೆಟರ್ ಓದ್ಬೇಕಂದ್ರೆ ಇನ್ನೊಬ್ರು ತ್ಯಾಗವನ್ನ ಮಾಡ್ಬೇಕು ಅಂತ ಹೇಳಿ. ಆಗ ಇಬ್ರು ಕೂಡ ಎಮೋಷನಲ್ ಡೈಲಾಗ್ ಗಳನ್ನ ಹೊಡಿತಾರೆ. ಅದ್ರಲ್ಲೂ ಕೂಡ ಅಶ್ವಿನಿ ತಂದೆಯ ಬಗ್ಗೆ ಮಾತಾಡ್ತಾರೆ. ಅದೊಂಚೂರು ಎಮೋಷನಲ್ ಆಗಿತ್ತು. ಬಟ್ ಇನ್ನೊಬ್ಬರ ಎಮೋಷನಲ್ಗೂ ಕೂಡ ಬೆಲೆ ಕೊಡದೇ ಇರುವಂತಹ ವ್ಯಕ್ತಿ ತನ್ನ ಎಮೋಷನಲ್ ಹಂಚ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತು. ವೈಯಕ್ತಿಕವಾಗಿ ರಕ್ಷಿತನ್ಗೆ ಪತ್ರ ಬರಬಾರ್ದು ಅಂತ ಹೇಳಿ ಎಷ್ಟು ಹೊಟ್ಟೆ ಕಿಚ್ಚಿಂದ ಅವರ ಪತ್ರವನ್ನ ಹರಿದು ಹಾಕಿದ್ರು, ಅದೇ ರೀತಿ ಅವರಿಗೂ ಕೂಡ ಆಗ್ತಿದೆ. ಇದನ್ನ ಜನಗಳು ಕೂಡ ನೋಡ್ತಿದ್ದಾರೆ. ಇದು ಯಾವ ರೀತಿ ಅಂತ ಹೇಳಿದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆಯೋ ರೀತಿಯಲ್ಲಿ ಅಶ್ವಿನಿ ಅವರು ಮಾಡ್ತಿದ್ದಾರೆ. ಸೊ ತನ್ನ ಪತ್ರವನ್ನ ಬಿಟ್ಟು ಕೊಟ್ಟು ಜಾನ್ವಿ ಅವ್ರನ್ನ ತನ್ನ ಹತ್ರ ಸೇರ್ಕೊಳ್ಳೋದಷ್ಟೇ ಅಲ್ಲದೆ ಜಾನ್ವಿ ಅವ್ರನ್ನ ಎಮೋಷನಲ್ ಆಗೂ ಕೂಡ ಹೊಡೆದಿದ್ದಾರೆ. ಸೊ ಈ ಮುಖಾಂತರ ಈ ಪ್ರೋಮೋಲಿ ಹೇಳಕ್ ಹೋಗ್ತಿದ್ದಾರೆ. ಬಟ್ ಕ್ಯಾಪ್ಟನ್ ಅನ್ನೋ ಒಂದು ವಿಚಾರಕ್ಕೆ ಬಂದ್ರೆ ಒಂದು ಚಿಕ್ಕ ಅಪ್ಡೇಟ್ ಸಿಗ್ತಾ ಇದೆ. ಅದೇನಂತ ಹೇಳಿದ್ರೆ ಕ್ಯಾಪ್ಟನ್ಶಿಪ್ ಅಲ್ಲಿ ಕಾವ್ಯ ಅವರು ಆಯ್ಕೆ ಆಗೋ ಲಕ್ಷಣಗಳು ಅತಿ ಹೆಚ್ಚಾಗಿದೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಬಟ್ ಕಾವ್ಯ ಆದ್ರೂ ಕೂಡ ಡಿಸರ್ವ್ ಅಂತಾನೆ ಹೇಳ್ಬೋದು. ಮನೆಯನ್ನ ಕಂಟ್ರೋಲ್ ತಗೊಳ್ಳೋ ಕೆಪಾಸಿಟಿ ಇದೆ. ಮತ್ತೆ ಕಾವ್ಯನ್ಗೆ ಅಶ್ವಿನಿಗೆ ಆಗದೆ ಬರೋದ್ರಿಂದ ಅವ್ರು ಯಾವುದೇ ರೀತಿಯಾದಂತಹ ಆಪೋಸಿಟ್ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಆಗಿದ್ರು ಅವ್ರನ್ನ ಕಟ್ ಹಾಕುವಂತ ಕೆಪಾಸಿಟಿ ಕಾವ್ಯ ಆಗಿರೋದ್ರಿಂದ ಅವ್ರು ವಿನಾದ್ರೂ ಕೂಡ ಪರವಾಗಿಲ್ಲ. ಬಟ್ ಈ ಒಂದು ಪತ್ರದ ಒಂದು ಟಾಸ್ಕ್ ಅಲ್ಲಿ ಅಶ್ವಿನಿ ಅವರು ಪತ್ರವನ್ನ ಬಿಟ್ಕೊಟ್ಟಿದ್ದಾರೆ. ಜಾನ್ವಿ ಅವರಿಗೆ ಪತ್ರ ಸಿಕ್ಕಿದೆ. ಜಾನ್ವಿ ಅವರು ಡೈರೆಕ್ಟ್ ಆಗಿ ಇಮ್ಯುನಿಟಿನ ಪಡ್ಕೊಂಡು ಕ್ಯಾಪ್ಟನ್ಶಿಪ್ ರೇಸ್ಗೂ ಕೂಡ ಹೋಗಿದ್ದಾರೆ. ಈಗಾಗಲೇ ಕ್ಯಾಪ್ಟನ್ಶಿಪ್ ರೇಸ್ ಅಲ್ಲಿ ಅವ್ರ ಫೋಟೋ ಇದ್ದಾಗ ನಿಮಗೆ ಗೊತ್ತಾಗಿರುತ್ತೆ. ಈ ಜಾನ್ವಿ ಅವರು ಪತ್ರವನ್ನ ಬಿಟ್ಕೊಟ್ಟು ನಂತರ ಹೊಡೆದಿರೋ ಡೈಲಾಗ್ಗಳು ಯಾವ ರೀತಿ ಇದೆ, ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತಾನೂ ಕೂಡ ನಾವು ನೆಕ್ಸ್ಟ್ ಫುಲ್ ಎಪಿಸೋಡ್ ಅಲ್ಲಿ ಇವತ್ತು ನೋಡ್ಬೇಕಾಗತ್ತೆ. ಸೊ ಇವರಿಬ್ಬರ ಬಗ್ಗೆ ನಿಮಗೆ ಏನನ್ಸುತ್ತೆ? ಮತ್ತೆ ಒಂದಾಗ್ತಾರೋ ಇಲ್ಲೋ? ಇವರೆಲ್ಲ ಮಾಡಿದ್ದು ಡ್ರಾಮಾನ? ಏನನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.